ಹ್ಮ್ ನೋಡಿ ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ. ಎ ಕಾರ್ಡ್ ಆಫ್ ಎ ಸರ್ಕಲ್ ಈಸ್ ಈಕ್ವಲ್ ಟು ದ ರೇಡಿಯಸ್ ಆಫ್ ದ ಸರ್ಕಲ್. ಫೈಂಡ್ ದ ಆಂಗಲ್ ಸಬ್ಟೆಂಡೆಡ್ ಬೈ ದ ಕಾರ್ಡ್ ಅಟ್ ಎ ಪಾಯಿಂಟ್ ಆನ್ ದ ಮೈನರ್ ಆರ್ಕ್ ಅಂಡ್ ಆಲ್ಸೋ ಅಟ್ ಎ ಪಾಯಿಂಟ್ ಆನ್ ಮೇಜರ್ ಆರ್ಕ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಫಿಗರ್ ಕೊಟ್ಟಿಲ್ಲ, ನಾವೇ ಮಾಡ್ಕೋಬೇಕು. ಸೊ ಮಾಡಿದೀನಿ, ಇಲ್ಲಿ ನೋಡಿ ಅವರೇ ಕೊಟ್ಟಿದ್ದಾರೆ. ಈ ಕಾರ್ಡ್ ಅಂತ ಒಂದು ಕಾರ್ಡ್ ಮಾಡಿದೀನಿ. ಇನ್ನು ನೋಡಿ, ಎ ಕಾರ್ಡ್ ಆಫ್ ಎ ಸರ್ಕಲ್ ಈಸ್ ಈಕ್ವಲ್ ಟು ದ ರೇಡಿಯಸ್ ಆಫ್ ದ ಸರ್ಕಲ್. ಈ ರೇಡಿಯಸ್ ಕಾರ್ಡ್ ಸೇಮ್ ಮೆಜರ್ ಇದೆ ಅಂತ ಕೊಟ್ಟಿದ್ದಾರೆ. ಇನ್ನು ಅವ್ರು ಏನ್ ಫೈಂಡ್ ಔಟ್ ಮಾಡಕ್ ಹೇಳಿದ್ರೆ, ಆಂಗಲ್ ಸಬ್ಟೆಂಡೆಡ್ ಬೈ ದ ಕಾರ್ಡ್ ಅಟ್ ಎ ಪಾಯಿಂಟ್ ಆನ್ ಮೈನರ್ ಆರ್ಕ್. ನೋಡಿ, ಈ ಕಾರ್ಡ್ ಏನ್ ಮಾಡ್ತಾ ಇದೆ, ಟು ಆರ್ಕ್ ನ ಡಿವೈಡ್ ಮಾಡತ್ತಲ್ವಾ. ಇದು ದೊಡ್ಡದಿದೆ, ಸೊ ಇದು ಮೇಜರ್ ಆರ್ಕ್ ಆಗುತ್ತೆ. ಇದು ಚಿಕ್ಕದಿದೆ, ಇದು ಮೈನರ್ ಆರ್ಕ್ ಅಂತ ಕರಿತೀವಿ. ಸೊ ಅವ್ರೇನ್ ಮಾಡಿದ್ದಾರೆ, ಈ ಆಂಗಲ್ ಸಬ್ಟೆಂಡ್ ಆಗುತ್ತಲ್ವಾ, ಈ ಆಂಗಲ್ ಇನ್ನು ಇಲ್ಲಿನು ನಾನು ಜಾಯಿನ್ ಮಾಡಿಲ್ಲ, ಮಾಡ್ತೀನಿ. ನೋಡಿ, ಈ ರೀತಿ ಮಾಡ್ಕೋಬೇಕು ನಾವೇ. ಇದಕ್ಕೆ ಡಿ ಅಂತ ನೇಮ್ ಮಾಡೋಣ. ಈ ಆಂಗಲ್, ಈ ಟೂ ಆಂಗಲ್ಸ್ ನ ಫೈಂಡ್ ಔಟ್ ಮಾಡಕ್ ಹೇಳಿದ್ದಾರೆ. ಓಕೆ, ಸೊ ಬರ್ಕೊಳ್ಳೋಣ ನಾವು ಏನ್ ಫೈಂಡ್ ಔಟ್ ಮಾಡ್ಬೇಕು ಅಂತ. ಆಂಗಲ್ ಎ ಸಿ ಬಿ, ಇನ್ನು ಆಂಗಲ್ ಎ ಡಿ ಬಿ. ಓಕೆ, ಇವೆರಡನ್ನ ಫೈಂಡ್ ಔಟ್ ಮಾಡ್ಬೇಕು. ಈಗ ನೋಡಿ, ಇಲ್ಲೊಂದು ಟ್ರಯಾಂಗಲ್ ಆಗಿದೆಯಲ್ವಾ, ಎ ಓ ಬಿ. ಈ ಟ್ರಯಾಂಗಲ್ ಅಷ್ಟೇ ನೋಡ್ರಿ, ಇನ್ ಟ್ರಯಾಂಗಲ್ ಎ ಓ ಬಿ. ನೋಡಿ, ಅವ್ರೇನ್ ಕೊಟ್ಟಿದ್ದಾರೆ, ಕಾರ್ಡ್ ಎಷ್ಟಿದೆ, ರೇಡಿಯಸ್ ಎಷ್ಟಿದೆನೋ ಅಷ್ಟೇ ಸೇಮ್ ಮೆಜರ್ ಇದೆ ಅಂತ ಕೊಟ್ಟಿದ್ದಾರೆ. ಈಕ್ವಲ್ ಟು ರೇಡಿಯಸ್ ಆಫ್ ದ ಸರ್ಕಲ್ ಅಂತ ಅಂದ್ಮೇಲೆ ಇದು 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 ಈಕ್ವಲ್ ಆಯ್ತಲ್ವಾ, 3 ಸೈಡ್ಸ್ ಈಕ್ವಲ್ ಆಯ್ತಲ್ವಾ. 3 ಸೈಡ್ಸ್ ಈಕ್ವಲ್ ಆದ್ರೆ ನಾವೇನಂತ ಕರಿತೀವಿ, ಈಕ್ವಲೇಟ್ರಲ್ ಟ್ರಯಾಂಗಲ್ ಅಂತ ಕರಿತೀವಲ್ವಾ. ಸೊ ಅದನ್ನೇ ಬರೆಯೋಣ. ಎ ಓ ಇಸ್ ಈಕ್ವಲ್ಸ್ ಟು ಓ ಬಿ ಇಸ್ ಈಕ್ವಲ್ಸ್ ಟು ಎ ಬಿ. ಓಕೆ, ಇದನ್ನ therefore triangle AOB is an equilateral. ಓಕೆ, ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಆಯ್ತು. ಈಗ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತಂದ್ರೆ ಸಮ್ ಆಫ್ 3 angles is equals to 180 ಇರುತ್ತೆ. ಈಚ್ ಆಂಗಲ್ ಎಷ್ಟಿರುತ್ತೆ, 60 ಡಿಗ್ರಿ ಇರುತ್ತೆ ಅಲ್ವಾ. ಸೊ ಅದನ್ನೇ ಬರೆಯೋಣ ಇಲ್ಲಿ. ಆಂಗಲ್ ಎ ಓ ಬಿ, angle AOB is equals to 60 degree. Okay, each angle is 60 degree of equilateral triangle. Equilateral triangle ಇದೆ ಅಲ್ವಾ, ಅದಕ್ಕೆ 60 ಡಿಗ್ರಿ ಇದೆ ಅಂತ. ಈಗ ನೋಡಿ, ನಾವು 9.7 ಥಿಯರಮ್ ಅಲ್ಲಿ ಏನ್ ಓದಿದೀವಿ, ಆಂಗಲ್ ಸಬ್ಟೆಂಡೆಡ್ ಅಟ್ ದ ಸೆಂಟರ್ ಈಸ್ ಡಬಲ್ ಅಂತ ಓದಿದೀವಲ್ವಾ. ಅಟ್ ದ ಸೆಂಟರ್ ಈಸ್ ಡಬಲ್ ದ ಆಂಗಲ್ ಆಫ್ ಎನಿ ಪಾಯಿಂಟ್ ಅದರ್ ದ್ಯಾನ್ ದ ಸರ್ಕಲ್ ಅಂತ, ಅದರ್ ದ್ಯಾನ್ ದ ಆರ್ಕ್ ಅಂತ. ಸೊ ಅದನ್ನೇ ಬರಿಬಹುದು ನೋಡಿ. ಅದಕ್ಕೆ ಏನ್ ಹೇಳ್ಬೋದು ನಾವು, ಟ್ವೈಸ್ ಆಫ್ ಆಂಗಲ್ ಎ ಸಿ ಬಿ ಈಸ್ ಈಕ್ವಲ್ಸ್ ಟು ಆಂಗಲ್ ಎ ಓ ಬಿ ಅಂತ ಹೇಳ್ಬೋದಲ್ವಾ. ಸೊ ಅದನ್ನೇ ಬರೆಯೋಣ ನೋಡಿ. ಟ್ವೈಸ್ ಆಫ್ ಆಂಗಲ್ ಎ ಸಿ ಬಿ is equals to angle AOB. ಇದು ಥಿಯರಮ್ 9.7 ಅಲ್ಲಿ ಓದಿದೀವಿ. ಓಕೆ, ಇಲ್ಲಾಂದ್ರೆ ನೀವು ಫುಲ್ ಬರಿಬಹುದು. ಆಂಗಲ್ ಸಬ್ಟೆಂಡೆಡ್ by an arc at the center is double the angle on any point
other than the arc. ಆಯ್ತಾ, ನಮ್ಗೆ ಇಲ್ಲಿ ಆಂಗಲ್ ಎ ಬಿ ಎಷ್ಟು ಬಂದಿದೆ, 60 ಡಿಗ್ರಿ ಅಂತ ಗೊತ್ತಿದೆ. ಸೊ ಅದನ್ನೇ ಬರೆಯೋಣ ನೋಡಿ. ಟ್ವೈಸ್ ಆಫ್ ಆಂಗಲ್ ಎ ಸಿ ಬಿ ಇಸ್ ಈಕ್ವಲ್ಸ್ ಟು ಆಂಗಲ್ ಎ ಬಿ 60 ಡಿಗ್ರಿ ಇತ್ತು. ಈಗ ಆಂಗಲ್ ಓನ್ಲಿ ಆಂಗಲ್ ಎ ಸಿ ಬಿ ಇಸ್ ಈಕ್ವಲ್ಸ್ ಟು ಎಷ್ಟಾಗತ್ತೆ, ಎ ಟು ಈಕ್ವಲ್ಸ್ ಟು ಈ ಕಡೆ ಹೋಯ್ತು, ಹೋದ್ರೆ ಡಿವೈಡ್ ಆಗತ್ತೆ. ಸೊ ಕ್ಯಾನ್ಸಲ್ ಮಾಡಿದ್ರೆ ನಮ್ಗೆ ಏನ್ ಬಂತು, ಆಂಗಲ್ ಎ ಸಿ ಬಿ ಇಸ್ ಈಕ್ವಲ್ಸ್ ಟು 30 ಡಿಗ್ರಿ. ನೋಡಿ, ನಾವು ಇದನ್ನೇ ಅಲ್ವಾ ಫೈಂಡ್ ಔಟ್ ಮಾಡ್ಬೇಕಂತ ಹೇಳಿದ್ದು, ಎ ಸಿ ಬಿ. ಸೊ ಅದು ಎಷ್ಟು ಬಂತು ನಮಗೆ, 30 ಡಿಗ್ರಿ ಬಂತು. ಸೊ ಇದು ಯಾವ ಆರ್ಕ್ ಅಲ್ಲಿ, ಮೇಜರ್ ಆರ್ಕ್ ಅಲ್ಲಿ. ಸೊ ಇದನ್ನ ಬರೆಯೋಣ, ಮೇಜರ್ ಆರ್ಕ್ ಅಲ್ಲಿ ಬಂತು. ಇದು ಒಂದ್ ಆನ್ಸರ್. ಇನ್ನೊಂದು ಆನ್ಸರ್ ಏನು, ಆಂಗಲ್ ಎ ಡಿ ಬಿ ಫೈಂಡ್ ಔಟ್ ಮಾಡ್ಬೇಕು. ನೋಡಿ, ಈಗ ಆಂಗಲ್ ಎ ಡಿ ಬಿ ಫೈಂಡ್ ಔಟ್ ಮಾಡೋದಿಕ್ಕೆ ಇದು ಒಂದು ಕ್ವಾಡ್ರಿಲ್ಯಾಟ್ರಲ್ ಆಗ್ತಾ ಇದೆ ಅಲ್ವಾ. ನೋಡಿ, ಎ ಡಿ ಬಿ ಸಿ ಏನಾಗ್ತಾ ಇದೆ ಇದು, ಆರ್ ಎ ಸಿ ಬಿ ಡಿ ಅಂತ ನಾವು ಹೇಳ್ಬೋದು. ನೀವು ಏನಾಗ್ತದೆ, ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ ಆಗ್ತಾ ಇದೆ, ಓನ್ಲಿ ಕ್ವಾಡ್ರಿಲ್ಯಾಟ್ರಲ್ ಅಲ್ಲ. ಯಾಕೆ, 4 ವರ್ಟಿಸಸ್ ಎಲ್ಲಿದ್ದಾವೆ ನೋಡಿ, ಸರ್ಕಂಫರೆನ್ಸ್ ಟಚ್ ಆಗಿಲ್ವಾ. ಸೊ ನಾವೇನ್ ಹೇಳ್ಬೋದು, ಎ ಸಿ ಬಿ ಡಿ ಇಸ್ ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್. ಬರೆಯೋಣ, ಎ ಸಿ ಬಿ ಡಿ ಈಸ್ ಎ cyclic quadrilateral. ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ ಪ್ರಾಪರ್ಟೀಸ್ ಏನು ನಾವು ಓದಿದೀವಲ್ವಾ, ಎಲ್ಲ ನಾನು ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದ್ದೀನಿ. ನೋಡಿಲ್ಲ ಅಂದ್ರೆ ನೋಡ್ಕೊಂಡು ಬನ್ನಿ. ಸಮ್ ಆಫ್ ಟೂ ಆಂಗಲ್ಸ್, ಸಮ್ ಆಫ್ ಅಪೋಸಿಟ್ ಟೂ ಆಂಗಲ್ಸ್, ಓಕೆ, ಸಮ್ ಆಫ್ ಅಪೋಸಿಟ್ ಆಂಗಲ್ಸ್ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ ಅಂತ ಓದಿದೀವಿ. ಸೊ ಅದನ್ನೇ ಬರೆಯೋಣ, ಆಂಗಲ್ ಸಿ ಪ್ಲಸ್ ಆಂಗಲ್ ಡಿ ಎಷ್ಟಾಗತ್ತೆ, 180 ಆಗುತ್ತೆ. ಈಗ ನಮ್ಗೆ ಆಂಗಲ್ ಸಿ ಬಂತಲ್ವಾ, 30 ಡಿಗ್ರಿ. ಆಂಗಲ್ ಸಿ ಅಂದ್ರೂ ಒಂದೇ, ಆಂಗಲ್ ಎ ಸಿ ಬಿ ಅಂದ್ರೂ ಒಂದೇ, 30 ಡಿಗ್ರಿ ಬಂತು. ಸೊ ನಾವೇನ್ ಹೇಳ್ಬೋದು, ಇದು ಮೈನಸ್ ಮಾಡ್ಬೋದಲ್ವಾ 180 ನಲ್ಲಿ. ಸೊ ಅದನ್ನೇ ಮಾಡೋಣ. ನೋಡಿ, ಆಂಗಲ್ ಸಿ ನಮ್ಗೆ ಗೊತ್ತು 30 ಡಿಗ್ರಿ ಅಂತ, ಪ್ಲಸ್ ಆಂಗಲ್ ಡಿ ಗೊತ್ತಿಲ್ಲ, ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ಈಗ ಆಂಗಲ್ ಡಿ ಇಸ್ ಈಕ್ವಲ್ಸ್ ಟು 180, ಈ 30 ಈ ಕಡೆ ಬಂದ್ರೆ ಮೈನಸ್ ಆಯ್ತು. ಸೊ ಇಲ್ಲಿ ಬರೀತೀನಿ, angle D is equals 180 minus 30 is equals to 150. So angle D is equals to 150 ಡಿಗ್ರಿ ಬಂತು ಅಲ್ವಾ. ಆಂಗಲ್ ಡಿ ಅಂದ್ರೂ ಒಂದೇ, ಆಂಗಲ್ ಎ ಡಿ ಬಿ ಅಂದ್ರೂ ಒಂದೇ. ಆರ್ ಆಂಗಲ್ ಎ ಡಿ ಬಿ ಇಸ್ ಈಕ್ವಲ್ಸ್ ಟು 150 ಡಿಗ್ರಿ. ಇದು ಯಾವ ಆರ್ಕ್ ಅಲ್ಲಿ, ಇದು ಮೈನರ್ ಆರ್ಕ್. ಈ ಚಿಕ್ಕ ಆರ್ಕ್ ಇದೆ ಅಲ್ವಾ. ಸೊ ಇದನ್ನು ಬರೆಯೋಣ, ಯಾಕಂದ್ರೆ ಅವರು ಇಲ್ಲಿ ಕೇಳಿದಾರೆ ನೋಡಿ, ಮೈನರ್ ಆರ್ಕ್ ಅಂಡ್ ಮೇಜರ್ ಆರ್ಕ್ ಅಂತ. ಸೊ ನಾವು ಅದನ್ನ ಮೆನ್ಷನ್ ಮಾಡೋಣ. ಓಕೆ, ಇದನ್ನೇ ಅಲ್ವಾ ಅವ್ರು ಫೈಂಡ್ ಔಟ್ ಮಾಡಕ್ ಹೇಳಿದ್ದು. ಸೊ ದಿಸ್ ಇಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಒನ್.